ಶಿವಗಂಗೆ ಬೆಟ್ಟವು ಶಿವಲಿಂಗದ ಆಕಾರದಲ್ಲಿದ್ದು, ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿದೆ. ಇಲ್ಲಿರುವ ಗಂಗಾಧರೇಶ್ವರ ದೇವಸ್ಥಾನ, ಹೊನ್ನಮ್ಮ ದೇವಿ ದೇವಸ್ಥಾನ ಮತ್ತು ಪವಿತ್ರ ತೀರ್ಥಗಳು ಪ್ರಮುಖ ಆಕರ್ಷಣೆಗಳಾಗಿದ್ದು, ಪುರಾಣಗಳ ಪ್ರಕಾರ ಶಿವನು ಗಂಗಾ ಮಾತೆಯೊಂದಿಗೆ ನೆಲೆಸಿದ ಸ್ಥಳವೆಂದೂ, ಹೊಯ್ಸಳ ರಾಣಿ ಶಾಂತಲಾದೇವಿ ಆತ್ಮಹತ್ಯೆ ಮಾಡಿಕೊಂಡ ಸ್ಥಳವೆಂದೂ ನಂಬಲಾಗಿದೆ. ಇದು ಇದು ಚಾರಣಕ್ಕೂ ಪ್ರಸಿದ್ಧ ಸ್ಥಳವಾಗಿದೆ. ಪುರಾಣ ಕಥೆಗಳು ಮತ್ತು ಐತಿಹಾಸಿಕ ಹಿನ್ನೆಲೆ. 1. ಶಿವ ಮತ್ತು ಗಂಗಾ. ಪುರಾಣಗಳ ಪ್ರಕಾರ, ಶಿವನು ಗಂಗಾ ಮಾತೆಯೊಂದಿಗೆ ಈ ಬೆಟ್ಟದಲ್ಲಿ ನೆಲೆಸಿದ್ದರಿಂದ ಗಂಗಾಧರೇಶ್ವರ ದೇವಾಲಯವಿದೆ ಮತ್ತು ಗಂಗಾ ತೀರ್ಥ ಹರಿಯುತ್ತದೆ. ಇದಕ್ಕೆ ಶಿವಗಂಗೆ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಬೆಂಗಳೂರು
ಎರಡು. ದಕ್ಷಿಣ ಕಾಶಿ, ಬನಾರಸ್, ಕಾಶಿ,ಗೆ ಇರುವ ಮಹತ್ವದಂತೆ, ಶಿವಗಂಗೆಯ ಮೆಟ್ಟಿಲುಗಳ ಸಂಖ್ಯೆಯು ಕಾಶಿಯ ಯೋಜನೆಗಳಷ್ಟೇ ಇರುವುದರಿಂದ ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ಬೆಟ್ಟ ಇಷ್ಟ ಅಂದ್ರೆ ಹತ್ಬೇಕು ಮತ್ತೆ. ಮೂರು. ಹೊಯ್ಸಳ ರಾಣಿ ಶಾಂತಲಾದೇವಿ. ಹೊಯ್ಸಳ ರಾಜ ವಿಷ್ಣುವರ್ಧನನ ಪತ್ನಿ ರಾಣಿ ಶಾಂತಲಾದೇವಿ ಗಂಡು ಮಗುವಿಗೆ ಜನ್ಮ ನೀಡಲಿಲ್ಲ ಎಂಬ ಕಾರಣಕ್ಕೆ ಖಿನ್ನತೆಗೆ ಒಳಗಾಗಿ, ಈ ಬೆಟ್ಟದಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡರು ಎಂದು ನಂಬಲಾಗಿದೆ. ಆ ಜಾಗವನ್ನು ಶಾಂತಲಾ ಡ್ರಾಪ್ ಎಂದು ಕರೆಯುತ್ತಾರೆ. ಮತ್ತು 4. ಕಲ್ಯಾಣದ ಬಸವಣ್ಣ. 12ನೇ ಶತಮಾನದಲ್ಲಿ ಕಲ್ಯಾಣದ ರಾಜ ಬಿಜ್ಜಳನ ಮಂತ್ರಿ ಬಸವಣ್ಣ ಲಿಂಗಾಯತ ಧರ್ಮ ಸ್ಥಾಪಿಸಿದ ಸ್ಥಳಗಳಲ್ಲಿ ಇದು ಒಂದಾಗಿತ್ತು. ಮುಖ್ಯ ಆಕರ್ಷಣೆಗಳು. 1. ಗಂಗಾಧರೇಶ್ವರ ದೇವಸ್ಥಾನ. ಬೆಟ್ಟದ ಮೇಲಿರುವ ಈ ದೇವಾಲಯದ ಪವಾಡವೆಂದರೆ, ದೇವರ ಮೇಲೆ ಸುರಿದ ತುಪ್ಪವು ನಿಮಿಷದಲ್ಲಿ ಬೆಣ್ಣೆಯಾಗಿ ಪರಿವರ್ತನೆಗೊಳ್ಳುತ್ತದೆ ಎಂಬ ನಂಬಿಕೆ. 2. ಹೊನ್ನಮ್ಮ ದೇವಿ ದೇವಸ್ಥಾನ. ಇದು ಮತ್ತೊಂದು ಬೇಲಾಂಗ್ರೇಜ್ಗೆ ದೇವಸ್ಥಾನ. 3. ತೀರ್ಥಗಳು. ಉಳಕಲ್ ತೀರ್ಥ, ಅಗಸ್ತ್ಯ ತೀರ್ಥ, ಕಣ್ವ ತೀರ್ಥ, ಕಪಿಲ ತೀರ್ಥ, ಪಾತಾಳ ಗಂಗೆ ಮುಂತಾದ ಪವಿತ್ರ ತೀರ್ಥಗಳಿವೆ. ಮತ್ತು 4. ನಂದಿ ಪ್ರತಿಮೆ. ಬೆಟ್ಟದ ತುದಿಯಲ್ಲಿರುವ ನಂದಿ ವಿಗ್ರಹ. ಇತರ ಮಾಹಿತಿ. 1. ಚಾರಣ. ಶಿವಗಂಗೆ ಬೆಟ್ಟವು ಚಾರಣಿಗರಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಮೆಟ್ಟಿಲುಗಳು ಮತ್ತು ಸುಲಭ ಹಾದಿಗಳಿಂದಾಗಿ ಆರಂಭಿಕರಿಗೂ ಸೂಕ್ತವಾಗಿದೆ. 2. ಐತಿಹಾಸಿಕ ಮಹತ್ವ. ಹೊಯ್ಸಳ ಮತ್ತು ಗಂಗಾ ರಾಜವಂಶಗಳ ಕಾಲದಲ್ಲಿ ಇದು ಪ್ರಾಚೀನ ಜೈನ ನಗರವೂ ಆಗಿತ್ತು. ಮತ್ತು 3. ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಡೊಬ್ಬಾಸ್ಪೇಟೆ ಬಳಿ ಇದೆ. ತುಮಕೂರಿನಿಂದ 25 ಕಿ.ಮೀ ದೂರದಲ್ಲಿದೆ. ಶಿವಗಂಗೆ ಬೆಟ್ಟವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಡೊಬ್ಬಾಸ್ಪೇಟೆ ಬಳಿ ಇರುವ ಒಂದು ಪವಿತ್ರ ಯಾತ್ರಾ ಸ್ಥಳ, ಚಾರಣ ತಾಣ ಮತ್ತು ಐತಿಹಾಸಿಕ ಮಹತ್ವದ ಸ್ಥಳವಾಗಿದ್ದು, ಶಿವಲಿಂಗದ ಆಕಾರದ ಬೆಟ್ಟ, ಗಂಗಾಧರೇಶ್ವರ ದೇವಾಲಯ, ಮತ್ತು ಹೊಯ್ಸಳ ರಾಣಿ ಶಾಂತಲಾದೇವಿ ಆತ್ಮಹತ್ಯೆ ಮಾಡಿಕೊಂಡ ಸ್ಥಳ ಎಂಬ ಕಾರಣದಿಂದ ಪ್ರಸಿದ್ಧವಾಗಿದೆ. ಇದು ದಕ್ಷಿಣ ಕಾಶಿ ಎಂದೇ ಖ್ಯಾತಿ. ಇಲ್ಲಿ ಬೆಣ್ಣೆ ತುಪ್ಪವಾಗುವ ಶಿವಲಿಂಗವಿದೆ, ಮತ್ತು ಪವಿತ್ರ ತೀರ್ಥಗಳಾದ ಒಳಕಲ್ಲು ತೀರ್ಥ ಹಾಗೂ ಪಾತಾಳ ಗಂಗೆಯಂತಹ ಸ್ಥಳಗಳನ್ನು ಹೊಂದಿದೆ. ಪ್ರಮುಖ ಆಕರ್ಷಣೆಗಳು ಮತ್ತು ವೈಶಿಷ್ಟ್ಯಗಳು.
1. ಗಂಗಾಧರೇಶ್ವರ ದೇವಸ್ಥಾನ. ಬೆಟ್ಟದ ಬುಡದಲ್ಲಿರುವ ಈ ದೇವಾಲಯದ ಶಿವಲಿಂಗಕ್ಕೆ ಬೆಣ್ಣೆ ಹಚ್ಚಿದರೆ ತುಪ್ಪವಾಗಿ ಪರಿವರ್ತನೆಗೊಳ್ಳುತ್ತದೆ ಎಂಬುದು ವಿಶೇಷ. 2. ದಕ್ಷಿಣ ಕಾಶಿ. ವಾರಣಾಸಿಗೆ ಸಮಾನವಾದ ಮೆಟ್ಟಿಲುಗಳನ್ನು ಹೊಂದಿರುವ ಕಾರಣ ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ, ಮತ್ತು ಬೆಟ್ಟ ಹತ್ತುವುದು ಒಂದು ತೀರ್ಥಯಾತ್ರೆ ಎಂದು ಪರಿಗಣಿಸಲಾಗುತ್ತದೆ. 3. ಒಳಕಲ್ಲು ತೀರ್ಥ. ವರ್ಷವಿಡೀ ನೀರು ಲಭ್ಯವಿರುವ ಪವಿತ್ರ ಜಲಮೂಲ. 4. ಪಾತಾಳ ಗಂಗಾ. ಬೆಟ್ಟದೊಳಗಿನಿಂದ ಹರಿಯುವ ಚಿಲುಮೆ. 5. ನಂದಿ ಶಿಖರ. ಬೆಟ್ಟದ ತುದಿಯಲ್ಲಿರುವ ಅಯ್ಯಾರವಾದ ಬಂಡೆಯ ಮೇಲಿನ ನಂದಿಯ ವಿಗ್ರಹ, ಇದನ್ನು ಪ್ರದಕ್ಷಿಣೆ ಹಾಕುವುದು ಸಾಹಸದ ಕೆಲಸ. 6. ರಾಣಿ ಶಂತಲಾ ಕನ್ಕ್ಲೂಷನೆ. ಹೊಯ್ಸಳ ರಾಣಿ ಶಂತಲಾ ದೇವಿ ಜೈನ ಪದ್ಧತಿಯ ಪ್ರಕಾರ ಸಲ್ಲೇಖನ, ಉಪವಾಸ ಕೈಗೊಂಡ ಸ್ಥಳ. ಮತ್ತು 7. ಚಾರಣ. ಸುಲಭವಾಗಿ ಗುರುತಿಸಬಹುದಾದ ಮಾರ್ಗ ಮತ್ತು ಮಾನವ ನಿರ್ಮಿತ ಮೆಟ್ಟಿಲುಗಳಿದ್ದರೂ ಕಡಿದಾದ ಮತ್ತು ಸಾಹಸಮಯ ಹಾದಿಗಳನ್ನು ಹೊಂದಿದೆ, ಅಲ್ಲದೆ ಕೋತಿಗಳು ಇಲ್ಲಿ ಕಾಣಸಿಗುತ್ತವೆ. ಹೋಗಲು ಮಾರ್ಗ. ಬೆಂಗಳೂರಿನಿಂದ ಸುಮಾರು 54 ಕಿ.ಮೀ. ಮತ್ತು ತುಮಕೂರಿನಿಂದ 25 ಕಿ.ಮೀ. ದೂರದಲ್ಲಿದೆ. ಇದು ಧಾರ್ಮಿಕ ಮತ್ತು ಸಾಹಸ ಪ್ರಿಯರಿಗೆ ಸೂಕ್ತವಾದ ಒಂದು ಅದ್ಭುತ ತಾಣವಾಗಿದೆ. ಶಿವಗಂಗೆ ಬೆಟ್ಟದ ಕಥೆಯು ಶಿವಗಂಗಾ, ರಾಣಿ ಶಾಂತಲಾ ಮತ್ತು ದಕ್ಷಿಣ ಕಾಶಿ ಎಂಬ ಹೆಸರುಗಳೊಂದಿಗೆ ಇತಿಹಾಸ ಹಾಗೂ ಪುರಾಣಗಳ ಸಂಗಮವಾಗಿದೆ. ಪುರಾಣಗಳ ಪ್ರಕಾರ ಶಿವನು ಗಂಗಾ ಮಾತೆಯೊಂದಿಗೆ ನೆಲೆಸಿದ್ದರಿಂದ ಗಂಗಾಧರೇಶ್ವರ ದೇವಾಲಯವಿದೆ, ಮತ್ತು ವಿಷ್ಣುವರ್ಧನನ ಪತ್ನಿ ಶಾಂತಲಾ ರಾಜಕುಮಾರಿಯರು ಇಲ್ಲಿಯೇ ಶಾಂತಲಾ ಡ್ರಾಪ್ನಿಂದ ಜಿಗಿದಿದ್ದರು. ಈ ಬೆಟ್ಟವು ವಾರಣಾಸಿಯಂತೆ ಪವಿತ್ರವಾಗಿದ್ದು, ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿದೆ. ಪುರಾಣ ಕಥೆಗಳು. ಶಿವ ಮತ್ತು ಗಂಗೆ. ಪುರಾಣಗಳ ಪ್ರಕಾರ ಶಿವನು ಗಂಗಾ ಮಾತೆಯೊಂದಿಗೆ ನೆಲೆಸಲು ಈ ಬೆಟ್ಟದ ಮೇಲೆ ಬಂದನು, ಹೀಗಾಗಿ ಇಲ್ಲಿ ಗಂಗಾಧರೇಶ್ವರ ದೇವಾಲಯವಿದೆ. ದಕ್ಷಿಣ ಕಾಶಿ. ಈ ಬೆಟ್ಟದ ಶಿಖರಕ್ಕೆ ಹೋಗುವ ಮೆಟ್ಟಿಲುಗಳು ವಾರಣಾಸಿಯ ಮೆಟ್ಟಿಲುಗಳಷ್ಟೇ ಇರುವುದರಿಂದ ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ, ಮತ್ತು ಶಿಖರವೇರುವುದು ಪವಿತ್ರ ಯಾತ್ರೆಯಂತೆ ಪರಿಗಣಿಸಲಾಗಿದೆ. ಐತಿಹಾಸಿಕ ಮಹತ್ವ. ರಾಣಿ ಶಾಂತಲಾ. ಹೊಯ್ಸಳ ದೊರೆ ವಿಷ್ಣುವರ್ಧನನ ಪತ್ನಿ ರಾಣಿ ಶಾಂತಲಾ ಅವರು ಗಂಡು ಮಗುವಿಗೆ ಜನ್ಮ ನೀಡದ ದುಃಖದಿಂದ ಈ ಬೆಟ್ಟದಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡರು ಎಂದು ಹೇಳಲಾಗುತ್ತದೆ, ಮತ್ತು ಆ ಜಾಗವನ್ನು ಶಾಂತಲಾ ಡ್ರಾಪ್ ಎಂದು ಕರೆಯುತ್ತಾರೆ. ಕೋಟೆ. 16ನೇ ಶತಮಾನದಲ್ಲಿ ಈ ಬೆಟ್ಟವು ಶಿವಪ್ಪ ನಾಯಕನ ಕೋಟೆಯಾಗಿತ್ತು, ನಂತರ ಮಾಗಡಿ ಕೆಂಪೇಗೌಡರು ಈ ಕೋಟೆಯನ್ನು ಸುಧಾರಿಸಿದರು. ಇತರ ವೈಶಿಷ್ಟ್ಯಗಳು. ಗಂಗಾಧರೇಶ್ವರ ದೇವಾಲಯ. ಈ ದೇವಾಲಯವು ಬೆಣ್ಣೆಯನ್ನು ತುಪ್ಪವಾಗಿ ಪರಿವರ್ತಿಸುವ ಪವಾಡಕ್ಕೆ ಹೆಸರುವಾಸಿಯಾಗಿದೆ. ಚಾರಣ ಮತ್ತು ಪ್ರಕೃತಿ. ಶಿವಗಂಗೆ ಚಾರಣಕ್ಕೆ ಜನಪ್ರಿಯ ತಾಣವಾಗಿದ್ದು, ಮೆಟ್ಟಿಲುಗಳು ಮತ್ತು ಸುರಕ್ಷತಾ ಹಳಿಗಳೊಂದಿಗೆ ಸುಲಭವಾದ ಮಾರ್ಗವಿದೆ. ಮಂಗಗಳು ಇಲ್ಲಿನ ಪ್ರಮುಖ ಪ್ರಾಣಿಗಳಾಗಿವೆ. ಶಿವಗಂಗೆ ಬೆಟ್ಟವು ಶಿವ ಮತ್ತು ಗಂಗಾ ಮಾತೆಯ ಕಥೆಗಳೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಇಲ್ಲಿ ಗಂಗಾಧರೇಶ್ವರ ದೇವಾಲಯವಿದ್ದು, ಶಿವನು ಗಂಗಾ ಮಾತೆಯ ಮಳೆಯೊಂದಿಗೆ ನೆಲೆಸಿದ್ದಾನೆ ಎಂದು ನಂಬಲಾಗಿದೆ. ಬೆಟ್ಟದ ಆಕಾರವು ಶಿವಲಿಂಗದಂತೆ ಕಾಣುತ್ತದೆ ಮತ್ತು ಗಂಗೆ ಎಂಬ ಹೆಸರಿನ ಚಿಲುಮೆಯನ್ನು ಹೊಂದಿದೆ. ಪುರಾಣಗಳ ಪ್ರಕಾರ ಇದು ಕಾಕುಗಿರಿ ಎಂದು ಕರೆಯೋ ಮತ್ತು ಹೊಯ್ಸಳರ ಕಾಲದ ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ದೇವರುಗಳು ಮತ್ತು ಕಥೆಗಳು. 1. ಗಂಗಾಧರೇಶ್ವರ. ಶಿವನು ಗಂಗಾ ಮಾತೆಯ ಮಳೆಯೊಂದಿಗೆ ನೆಲೆಸಿರುವ ಕಾರಣ ಈ ಹೆಸರು ಬಂದಿದೆ. ಇಲ್ಲಿನ ತುಪ್ಪವು ಬೆಣ್ಣೆಯಾಗಿ ಪರಿವರ್ತನೆಯಾಗುವ ಪವಾಡ ನಡೆಯುತ್ತದೆ ಎಂದು ಹೇಳಲಾಗುತ್ತದೆ. 2. ಗಣೇಶ. ಬೆಟ್ಟದ ಉತ್ತರ ದಿಕ್ಕಿನ ಆಕಾರವು ಗಣೇಶನಂತೆ ಕಾಣುತ್ತದೆ, ಮತ್ತು ಪ್ರವೇಶದ್ವಾರದಲ್ಲಿರುವ ಗಣೇಶನ ವಿಗ್ರಹವು ಶುಭ ಕಾರ್ಯಗಳಿಗೆ ಮಹತ್ವ ಸೂಚಿಸುತ್ತದೆ. 3. ನಂದಿ. ಬೆಟ್ಟದ ದಕ್ಷಿಣ ಭಾಗವು ನಂದಿಯ ಆಕಾರದಲ್ಲಿದೆ. ಮತ್ತು 4. ಹೊಯ್ಸಳ ರಾಣಿ ಶಾಂತಲಾ. ಹೊಯ್ಸಳರ ಕಾಲದ ರಾಣಿ ಶಾಂತಲಾ ದೇವಿಯು ಈ ಬೆಟ್ಟದಲ್ಲಿ ಸಲ್ಲೇಖನ ವ್ರತದ ಮೂಲಕ ದೇಹತ್ಯಾಗ ಮಾಡಿದ್ದಳು ಎಂದು ನಂಬಲಾಗಿದೆ. ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವ. 1. ದಕ್ಷಿಣ ಕಾಶಿ. ಕಾಶಿ, ವಾರಣಾಸಿ ಗೆ ಸಮಾನವಾದ ಪವಿತ್ರ ಸ್ಥಳ ಎಂದು ಪರಿಗಣಿಸಲಾಗುತ್ತದೆ. ಬೆಟ್ಟ ಹತ್ತುವುದು ಗಂಗೆಗೆ ತೀರ್ಥಯಾತ್ರೆ ಮಾಡಿದಂತೆ. 2. ಹೊಯ್ಸಳ ವಾಸ್ತುಶಿಲ್ಪ. ಹೊಯ್ಸಳರ ಕಾಲದ ದೇವಾಲಯಗಳು ಮತ್ತು ಕೆತ್ತನೆಗಳಿಂದ ಕೂಡಿದೆ. ಮತ್ತು 3. ತೀರ್ಥಗಳು. ಗಂಗಾಧರೇಶ್ವರ ದೇವಾಲಯದ ಜೊತೆಗೆ ಒಳಕಲ್ ತೀರ್ಥ, ಪಾತಾಳಗಂಗೆ,
ಅಗಸ್ತ್ಯ ತೀರ್ಥ ಮುಂತಾದ ಪವಿತ್ರ ನೀರು ಹರಿಯುವ ಸ್ಥಳಗಳಿವೆ. ಪ್ರಮುಖ ಸ್ಥಳಗಳು: ಗಂಗಾಧರೇಶ್ವರ ದೇವಸ್ಥಾನ, ಹೊನ್ನಮ್ಮ ದೇವಿ ದೇವಸ್ಥಾನ, ಉಳಕಲ್ ತೀರ್ಥ, ನಂದಿ ಪ್ರತಿಮೆ, ಮತ್ತು ಪಾತಾಳಗಂಗೆ. ಬೆಟ್ಟದ ಆಕಾರಗಳು: ಉತ್ತರ ಗಣೇಶ, ದಕ್ಷಿಣ ನಂದಿ, ಪೂರ್ವ ಶಿವಲಿಂಗ, ಮತ್ತು ಪಶ್ಚಿಮ ಹಾವಿನ ಆಕಾರ. ಪ್ರಸ್ತುತ ಸ್ಥಿತಿ: 1. ತೀರ್ಥಯಾತ್ರೆ ಮತ್ತು ಚಾರಣ, ಧಾರ್ಮಿಕ ಪೂಜೆ ಮತ್ತು ಚಾರಣಕ್ಕೆ ಜನಪ್ರಿಯ. 2. ಅನ್ನದಾನ, ನಿರಂತರವಾಗಿ ಅನ್ನದಾಸೋಹ ನಡೆಯುತ್ತದೆ. ಮತ್ತು 3. ಸುರಂಗ, ಗಂಗಾಧರೇಶ್ವರನಿಂದ ಗವಿಗಂಗಾಧರೇಶ್ವರದವರೆಗೆ ರಹಸ್ಯ ಸುರಂಗವಿದೆ ಎಂದು ನಂಬಲಾಗಿದೆ. ಶಿವಗಂಗೆ ಬೆಟ್ಟಕ್ಕೆ ಹಬ್ಬದ ಸೀಸನ್ ಎಂದು ಪ್ರತ್ಯೇಕವಾಗಿಲ್ಲದಿದ್ದರೂ, ಚಾರಣಕ್ಕೆ ಮತ್ತು ಭೇಟಿ ನೀಡಲು ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳುಗಳು ಅತ್ಯುತ್ತಮ ಸಮಯ, ಏಕೆಂದರೆ ಹವಾಮಾನ ತಂಪಾಗಿರುತ್ತದೆ. ಇಲ್ಲಿ ದೊಡ್ಡ ಹಬ್ಬಗಳು ಹೆಚ್ಚಾಗಿ ಇಲ್ಲವಾದರೂ, ದಕ್ಷಿಣ ಕಾಶಿ ಎನಿಸಿರುವ ಈ ಬೆಟ್ಟವು ವರ್ಷವಿಡೀ ಭಕ್ತರು ಮತ್ತು ಪ್ರವಾಸಿಗರಿಂದ ತುಂಬಿರುತ್ತದೆ, ವಿಶೇಷವಾಗಿ ವಾರಾಂತ್ಯಗಳಲ್ಲಿ ಜನಸಂದಣಿ ಹೆಚ್ಚಿರುತ್ತದೆ, ಮತ್ತು ಶಿವರಾತ್ರಿ ಸಂದರ್ಭದಲ್ಲಿ ವಿಶೇಷ ಪೂಜೆಗಳು ನಡೆಯಬಹುದು. ಶಿವಗಂಗೆ ಬೆಟ್ಟದ ಪ್ರಮುಖಾಂಶಗಳು: 1. ದಕ್ಷಿಣದ ಗಂಗೆ, ವಾರಣಾಸಿಯಂತೆ ಪವಿತ್ರವೆನಿಸಿರುವ ಈ ಬೆಟ್ಟವು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿದೆ. 2. ಚಾರಣೆಗೆ ಸೂಕ್ತ, ಬೆಟ್ಟದ ತುದಿಗೆ ತಲುಪಲು ಸುಮಾರು 2 ಕಿಲೋಮೀಟರ್ ಚಾರಣ ಮಾರ್ಗವಿದೆ, ಇದು ಮೆಟ್ಟಿಲುಗಳಿಂದ ಕೂಡಿದ್ದು ಆರಂಭಿಕರಿಗೂ ಸುಲಭ. 3. ಮುಖ್ಯ ಆಕರ್ಷಣೆಗಳು: ಬೆಟ್ಟದ ಮೇಲೆ ಶಿವಲಿಂಗ, ನಂದಿ ವಿಗ್ರಹ, ಮತ್ತು ಶಂತಲಾ ಡ್ರಾಪ್, ಶಂತಲಾ ಜಾರಿ, ಡೆಲಿಕಸೀಸ್ ಇವೆ. ಮತ್ತು 4. ಹಬ್ಬದ ಸಮಯ, ಶಿವರಾತ್ರಿ ಸಮಯದಲ್ಲಿ ಬೆಟ್ಟದಲ್ಲಿ ವಿಶೇಷ ಆಚರಣೆಗಳು ಮತ್ತು ಪೂಜೆಗಳು ನಡೆಯುತ್ತವೆ. ಸಂಕ್ಷಿಪ್ತವಾಗಿ, ಶಿವಗಂಗೆಗೆ ಭೇಟಿ ನೀಡಲು ಅಕ್ಟೋಬರ್ನಿಂದ ಮಾರ್ಚ್ ಉತ್ತಮ, ಮತ್ತು ಶಿವರಾತ್ರಿ ವಿಶೇಷ ಸಂದರ್ಭವಾಗಿದೆ. ಒಂದೆರಡು ಸೆಕೆಂಡ್ ಬಿಟ್ಟು ಕೊಡ್ತಾರೆ. ದೇವ